ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಶಾಸಕರು ಹಾಗೂ ನೂತನ ಸಚಿವರಾದ ಬಿ ನಾಗೇಂದ್ರ ಅವರು ಸಚಿವರಾಗಲೆಂದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ದೊಡ್ಡಹೊನ್ನೆ ಕುಂತೂರು ಗ್ರಾಮದ ಶ್ರೀ ವರಾಹಿ ಮಾತಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆದಿರುವುದು ಇದೀಗ ಗಮನ ಸೆಳೆದಿದೆ. ರಾಜ್ಯ ಕಾಂಗ್ರೆಸ್ ಒಬಿಸಿ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಹಾಗೂ ನೇಕಾರ ಸಮುದಾಯದ ಹಿರಿಯ ಮುಖಂಡ ದೇವಾನಂದ ಅವರ ನೇತೃತ್ವದಲ್ಲಿ ಜುಲೈ 15ರಿಂದ ಆಷಾಢ ನವರಾತ್ರಿ ಅಂಗವಾಗಿ ವಿಶೇಷ ಪೂಜೆ, ಚಂಡಿಯಾಗ ಮತ್ತು ಚಂಡಿ ಹೋಮ ಆಯೋಜಿಸಲಾಗಿತ್ತು. ನಾಗೇಂದ್ರ ಅವರು ಸಚಿವರಾಗಿ ರಾಜ್ಯ ಹಾಗೂ ಬಳ್ಳಾರಿ ಜಿಲ್ಲೆಯ ಅಭಿವೃದ್ಧಿಗೆ ಇನ್ನಷ್ಟು ಸೇವೆ ಸಲ್ಲಿಸುವಂತಾಗಲಿ ಎಂದು ಸಂಕಲ್ಪ ಮಾಡಿ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿತ್ತು. 9 ದಿನಗಳ ಕಾಲ ನಡೆದ ಈ ಪೂಜೆಯ ಸಮಾರೋಪದಲ್ಲಿ ವರಾಹಿ ಮಾತೆಯ ಆಶೀರ್ವಾದದ ಹೂವು ದೊರೆತಿದ್ದು ಸಚಿವ ಸ್ಥಾನ ಲಭಿಸುವ ಶುಭ ಸೂಚನೆ ಎಂದು ದೇವಸ್ಥಾನದ ಅರ್ಚಕರು ತಿಳಿಸಿದ್ದಾಗಿ ದೇವಾನಂದ ಹೇಳಿದ್ದಾರೆ. ಇದೇ ವೇಳೆ ಬಿ ನಾಗೇಂದ್ರ ಅವರ ಸಹೋದರ ಬಿ ವೆಂಕಟೇಶ್ ಪ್ರಸಾದ್ ಹಾಗೂ ಅವರ ತಾಯಿಗೆ ವಿಡಿಯೋ ಕರೆ ಮೂಲಕ ದೇವಿಯ ದರ್ಶನ ಮಾಡಿಸಿ ವಿಶೇಷ ಪೂಜೆಯನ್ನು ನಡೆಸಲಾಗಿತ್ತು. ಇದಾದ ಬಳಿಕ ಆಗಸ್ಟ್ 3ರಂದು ಬಿ ನಾಗೇಂದ್ರ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ವರಾಹಿ ಮಾತೆಯ ಸನ್ನಿಧಿಯಲ್ಲಿ ಕೈಗೊಂಡ ಸಂಕಲ್ಪ ಸಫಲವಾಗಿದೆ ಎಂದು ದೇವಸ್ಥಾನದ ಅರ್ಚಕರು ಮತ್ತು ಸಿಬ್ಬಂದಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಇದು ಸೂರ್ಯ ನ್ಯೂಸ್ ಕನ್ನಡ.